ಹಲೋ ನಮಸ್ಕಾರ ಕರ್ನಾಟಕ. ಬೆಳಗಾವಿಲಿ ಕನ್ನಡ ರಾಜ್ಯೋತ್ಸವ ಹೇಗೋ, ಮೈಸೂರಲ್ಲಿ ದಸರಾ ಹೇಗೋ, ಹಾಗೆ ನಮ್ಮ ತಿಪ್ಟೂರು ಮಂದಿಗೆಲ್ಲ ಗಣಪತಿ ವಿಸರ್ಜನೆ ಮಹೋತ್ಸವ ಅಂದರೆ ಅಷ್ಟೇ ಫೇಮಸ್ಸು ಇಡೀ ರಾಜ್ಯಾದ್ಯಂತ ಅಂತ ಹೇಳ್ಬೋದು. ಸೊ ನಮ್ಮ ತಿಪ್ಟೂರು ಜನ ಎಲ್ಲೇ ಕೆಲಸ ಮಾಡ್ತಾಯಿದ್ರು, ಹೇಗೆ ಇದ್ದರು, ತಿಪ್ಟೂರು ಗಣಪತಿ ಮಹೋತ್ಸವ ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ಸಹ ಮಿಸ್ ಮಾಡೋಲ್ಲ. ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಅವರೊಂದ್ಸರಿ ಬಂದು ಈ ತಿಪ್ಟೂರು ಗಣಪತಿ ಜಾತ್ರೆಯಲ್ಲಿ 2 ದಿನ ಅದ್ದೂರಿಯಾಗಿ DJ ಜೊತೆ ಕುಣಿದು ಅದ್ದೂರಿಯಾಗಿ ಹೋಗೋದೇ ಅವರಿಗೊಂದು ಕಾಯಕ ಆಗಿರುತ್ತೆ. ಸೊ ಇದನ್ನೆಲ್ಲ ತಿಪ್ಟೂರು ಮಂದಿ ಅಳವಡಿಸ್ಕೊಂಡಿರ್ತಾರೆ ಅವ್ರ ವೃತ್ತಿಯಲ್ಲಿ. ನಮ್ಮ ಒಂದು ತಿಪ್ಟೂರನ್ನ ಕಲ್ಪತರು ನಾಡು ಅಂತಲೇ ಕರಿತೀವಿ. ಯಾಕಪ್ಪ ಅಂದರೆ ಇಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯೋದ್ರಿಂದ. ಮತ್ತು ಕಲ್ಪತರು ನಾಡಿನ ಗಣೇಶ ಅಂದರೆ ಸುಮ್ಮನೆನಾ, ಅದ್ದೂರಿಯಾಗಿ ಮಹೋತ್ಸವ ಮಾಡ್ದಲ್ಲೇ ಕೊಡಲಿಕ್ಕಾಗುತ್ತಾ? ಸೊ ಹಾಗೆ ತಿಪ್ಟೂರಲ್ಲಿ ಸಹ ಅದ್ದೂರಿಯಾದಂಥ ಗಣಪತಿ ಮಹೋತ್ಸವನ ಮಾಡ್ತೀವಿ. ಸೊ ಈ ಒಂದು ಗಣಪತಿ ಮಹೋತ್ಸವನ ನೋಡಲಿಕ್ಕೆ ಅಕ್ಕಪಕ್ಕದ ಜಿಲ್ಲೆಯಿಂದಲೂ ಸಹ ಜನಗಳು ಬರೋದು ತುಂಬ ವಿಶೇಷ. ದಸರಾ ಟೈಮ್ನಲ್ಲಿ ಮೈಸೂರಲ್ಲಿ ಯಾವ ರೀತಿ ಲೈಟಿಂಗ್ಸ್ನ ನಾವು ಕಾಣ್ಬೋದು, ಸೊ ಅದೇ ರೀತಿ ತಿಪ್ಟೂರಿನಲ್ಲೂ ಸಹ ಗಣಪತಿ ಸೀಸನ್ನಲ್ಲಿ ನಾವು ಇಡೀ ತಿಪ್ಟೂರು ನಗರವನ್ನು ಸಹ ಲೈಟಿಂಗ್ಸ್ ಮುಖಾಂತರ ನೋಡ್ಬೋದು. ನೋಡ್ಲಿಕ್ಕೆ ಮಾತ್ರ ತುಂಬ ಸೂಪರಾಗಿರುತ್ತೆ. ಸೊ ಒಮ್ಮೆ ಬಂದು ನೀವು ಕೂಡ ಆ ಒಂದು ಫೀಲ್ ಮಾಡಿ. ಸೊ 2 ದಿನ ನೈಟ್ ಆ ಡಿಜೆನ ನೋಡಲಿಕ್ಕೆ ಅಂತಲೇ ಸುಮಾರು ಅಕ್ಕಪಕ್ಕದ ಜಿಲ್ಲೆಯಿಂದಲೂ ಸಹ ಜನಗಳು ಬರ್ತಾರೆ, ಕುಣಿದು ಕುಪ್ಪಳಿಸಿ ಹೋಗ್ತಾರೆ. ಸೊ ನಮ್ಮ ಕಲ್ಪತರು ಹಬ್ಬ ಅಂದರೆ ಅದೊಂಥರ ಕಲ್ಪತರು ಮಂದಿಗೆಲ್ಲ ಅದೊಂಥರ ದೊಡ್ಡ ಮನೆ ಹಬ್ಬ ಅಂತಲೇ ಹೇಳ್ಬೋದು. ಸೊ ಅಷ್ಟು ವಿಜೃಂಭಣೆಯಿಂದ ನಮ್ಮ ತಿಪ್ಟೂರಿನ ಜನ ಗಣೇಶ ವಿಸರ್ಜನಾ ಮಹೋತ್ಸವನ ಆಚರಿಸ್ತಾರೆ. ಸೊ ಈ ಒಂದು ತಿಪಟೂರು ಗಣೇಶಕ್ಕೆ ಸುಮಾರು 96 ವರ್ಷಗಳ ಇತಿಹಾಸ ಇದೆ. ಸೊ 2025ನೇ ಇಸ್ವಿಗೆ 96 ವರ್ಷಗಳು ಕಂಪ್ಲೀಟ್ ಆಗುತ್ತೆ. ಸೊ ಇದೊಂದು ಅದ್ಭುತವಾದಂಥ ಸಾಧನೆ ಅಂತಲೇ ಅನ್ಬೋದು. ಸೊ ನಮ್ಮ ದೇಶಕ್ಕೆ ಸ್ವತಂತ್ರ ಬರೋಕ್ಕಿಂತ ಮುಂಚೆಯಿಂದಲೂ ಸಹ ತಿಪಟೂರಿನಲ್ಲಿ ಗಣೇಶ ವಿಸರ್ಜನಾ ಮಹೋತ್ಸವನ ಆಚರಿಸ್ಕೊಂಡು ಬಂದಿರೋದು ಅದು ಕೂಡ ಒಂದು ದಾಖಲೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಅದ್ದೂರಿಯಾಗಿರುವಂತಹ ಗಣೇಶ ಮಹೋತ್ಸವವು 2 ದಿನಗಳ ಕಾಲ ನಡೆಯುತ್ತೆ. ನಗರದ ಪ್ರಮುಖ ಬೀದಿಗಳನ್ನೆಲ್ಲ ಅದ್ದೂರಿಯಾಗಿ ಸಿಂಗರಿಸಿ 2 ದಿನಗಳ ಕಾಲ ಗಣೇಶನನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಗಣೇಶನನ್ನು ವಿಸರ್ಜನೆ ಮಾಡಲಾಗುತ್ತದೆ. ಸೊ ನೀವೀಗ ಇಲ್ಲಿ ನೋಡ್ತಾ ಇರುವಂಥದ್ದು ಗಣಪತಿ ಪೆಂಡಲ್ನ ಮುಂಭಾಗದ ದೃಶ್ಯ. ಸೊ ಕಲ್ಪತರು ನಾಡಿನ ಪ್ರಸಿದ್ಧ ವಿನಾಯಕನ ನೋಡಲಿಕ್ಕೆ ಬನ್ನಿ, ಒಳಗಡೆ ಹೋಗುವ.
ಸೊ ಇದು ಗಣಪತಿ ಪೆಂಡಲ್ ಆಗಿರೋದ್ರಿಂದ ಇಲ್ಲಿ ನಾವು ಗಣಪತಿ ವಿಗ್ರಹವನ್ನು ಮಾತ್ರ ಕಾಣ್ಬೋದಾಗಿರುತ್ತದೆ. ವರ್ಷ ಪೂರ್ತಿ ಇರೋಲ್ಲ. ಗಣೇಶ ಹಬ್ಬದಿಂದ ಗಣೇಶನನ್ನು ವಿಸರ್ಜನೆ ಮಾಡುವ ಸಮಯ ಅಂದರೆ 3 ತಿಂಗಳು ಮಾತ್ರ ನಾವಿಲ್ಲಿ ಗಣೇಶನನ್ನು ದರ್ಶನ ಪಡಿಬೋದಾಗಿರುತ್ತೆ. ಸೊ ನಮ್ಮ ಗಣೇಶ ನಾಡಿನ ಜನತೆಗೆ ಒಳ್ಳೇದು ಮಾಡಲಿ, ಒಳ್ಳೆ ಮಳೆ ಬೆಳೆ ಕೊಡಲಿ, ಈ ವರ್ಷ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋಗೆ ತೆರೆ ಎಳೆಯೋಣ. ಸೊ ಥ್ಯಾಂಕ್ ಯು ಸೋ ಮಚ್.